ನಮಸ್ಕಾರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿ ಕಿಚನ್. ಇವತ್ತಿನ ರೆಸಿಪಿ ಅವಲಕ್ಕಿ ಫಡ್ಡು. ನೀವು ಅಕ್ಕಿ ಹಿಟ್ಟಲ್ಲಿ, ದೋಸೆ ಹಿಟ್ಟಲ್ಲಿ ಮತ್ತು ಇಡ್ಲಿ ಹಿಟ್ಟಲ್ಲಿ ರವೆ ಫಡ್ಡು ಎಲ್ಲ ತಿಂದಿರ್ತೀರ. ಇದು ಸ್ಪೆಷಲಾಗಿ ಅವಲಕ್ಕಿಲಿ ಮಾಡೋ ಫಡ್ಡು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ಆಲ್ ಮೈ ವಾಟ್ಸಪ್ ಫ್ರೆಂಡ್ಸ್. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ನೋಡೋಣವಾ. 1 ಬೌಲ್ ಅವಲಕ್ಕಿ ತೊಗೊಂಡಿದ್ದೀನಿ, ಮತ್ತು 1 ಬೌಲ್ ಮೆಂತ್ಯ ಸೊಪ್ಪು, ಮುಕ್ಕಾಲು ಕಪ್ಪಷ್ಟು ಮೀಡಿಯಮ್ ರವೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ ಕ್ಯಾರೆಟ್ ತುರಿ, ಮತ್ತು 1 ಕಪ್ಪು ಈರುಳ್ಳಿ ಸಣ್ಣಗೆ ಕಟ್ ಮಾಡಿರೋದು, ಟೊಮೆಟೊ ಸಣ್ಣಗೆ ಕಟ್ ಮಾಡಿರೋದು, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಮತ್ತು ಅರ್ಧ ಲೀಟರಷ್ಟು ಮೊಸರು ತೊಗೊಂಡಿದ್ದೀನಿ. ಇದು ಮಾಡೋ ವಿಧಾನ ನೋಡೋಣವಾ. ಈಗ ಅವಲಕ್ಕಿನ ಒಂದು 4-5 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊಸರು ಹಾಕ್ಕೊಂಡು ಕಲಿಸ್ಕೊಂಡ್ಬಿಡೋಣ. ಇದು ಸ್ವೀಟ್ ಮೊಸರು ಹಾಕ್ಕೊಬೇಕು ಫ್ರೆಂಡ್ಸ್, ಹುಳಿ ಬಂದಿರಬಾರ್ದು. ಮೊಸರು ಸ್ವೀಟಾಗಿರಬೇಕು, ಹುಳಿ ಬಂದರೆ ಚೆನ್ನಾಗಿರಲ್ಲ ಫಡ್ಡು. ನಾನು ಒಂದು ಮುಕ್ಕಾಲು ಬೌಲಷ್ಟು ಕರಡು ಮೊಸರು ತೊಗೊಂಡಿದ್ದೀನಿ. ಅದಷ್ಟು ಹಾಕ್ಕೊಂಡು ಕಲಸಿಟ್ಕೊಂಡು ನಾವು ಒಗ್ಗರಣೆ ಹಾಕೋವರೆಗೂ 10 ಮಿನಿಟ್ಸ್ ಹಂಗೆ ಬಿಟ್ಬಿಡಿ. ಇದನ್ನು ನೋಡಿ, ಈಗ ಕಲಸಿಟ್ಟಿದ್ದೀನಿ. ಈಗ ಒಂದು 10 ಮಿನಿಟ್ಸ್ ಬಿಟ್ಬಿಡ್ಬೇಕು ಇದನ್ನು. ಬನ್ನಿ ಒಗ್ಗರಣೆ ಹಾಕೋಣ. ಈಗ ಎಣ್ಣೆ ಕಾಯ್ದಿದೆ. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಆಮೇಲೆ ಹಸಿಮೆಣಸಿನ್ಕಾಯಿ ಒಂದು 5 ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅದಕ್ಕೆ ಒಂದು ಚಿಟಿಕೆ ಸಾಕು. ಈರುಳ್ಳಿ ಬೇಗ ಫ್ರೈ ಆಗಬೇಕಂದ್ರೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಬೋದು. ನೋಡಿ, ಈಗ ಈರುಳ್ಳಿ ಫ್ರೈ ಆಗಿದೆ. ಈಗ ಟೊಮೆಟೊ ಹಾಕ್ತಾಯಿದ್ದೀನಿ. ನಾನು ದೊಡ್ಡದೊಂದು ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಹಾಕಿದ್ರೆ ಸಾಕು ಫ್ರೆಂಡ್ಸ್, ಜಾಸ್ತಿ ಹುಳಿ ಇದ್ದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಒಂದು ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗೋವರೆಗೂ ಬಿಡಿ. ಈಗ ಶುಂಠಿ 1/2 ಇಂಚು ಶುಂಠಿ ತೊಗೊಂಡಿದ್ನಲ್ಲ, ಶುಂಠಿ ಹಾಕ್ತಾಯಿದ್ದೀನಿ. ಈಗ ಕ್ಯಾರೆಟ್ ತುರ್ಕೊಂಡಿದ್ನಲ್ಲ 1 ಬೌಲು, ಕ್ಯಾರೆಟ್ ತುರಿ ಹಾಕ್ಕೊಬೇಕು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಫ್ರೈ ಮಾಡಿದ್ರೂ ಸಾಕು ಫ್ರೆಂಡ್ಸ್, ಯಾಕೆಂದರೆ ನಾವು ಪಡ್ಡು ಸ್ಟ್ಯಾಂಡಲ್ಲಿ ಮತ್ತೆ ಬಾಯ್ಲ್ ಮಾಡ್ಕೊತೀವಲ್ಲ, ಅದರಿಂದ ಸ್ವಲ್ಪ ಆದರೂ ಸಾಕು. ನೆಕ್ಸ್ಟು ಮೆಂತ್ಯ ಸೊಪ್ಪು ಹಾಕ್ಕೊತಾ ಇದ್ದೀನಿ. 1 ಬೌಲ್ ತೊಗೊಂಡಿದ್ದೀನಿ. ಲಾಸ್ಟಿಗೆ ಇದು ರವೆ, ಮೀಡಿಯಮ್ ರವೆ 1/4 ಬೌಲಷ್ಟು ತೊಗೊಂಡಿದ್ದೀನಿ. ಮೀಡಿಯಮ್ ರವೆ ಇದು ಹಾಕ್ಕೊಂಡು ಫ್ರೈ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ಇದು ಒಗ್ಗರಣೆದು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಹಾಕಿ ಕಲಿಸ್ಕೊಂಡ್ಬಿಡ್ಬೇಕು. ಒಗ್ಗರಣೆ ಹಾಕಿದ್ಮೇಲೆ ಲಾಸ್ಟಲ್ಲಿ ಇದು ಕೊತ್ತಂಬರಿ ಸೊಪ್ಪು, ಆಮೇಲೆ ನಾನು ಸಾಲ್ಟ್ ಹಾಕಿರಲಿಲ್ಲ, ಲಾಸ್ಟಲ್ಲಿ ಹಾಕೋಣ ಅಂತ ನೋಡಿ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಲಿಸ್ಕೊಂಡ್ಬಿಡೋದು.
ಪಡ್ಡು ಕನ್ಸಿಸ್ಟೆನ್ಸಿ ಬರುತ್ತಲ್ಲ ಅಲ್ಲಿ ನೋಡ್ಕೊಳ್ಳಿ, ಪಡ್ಡು ಹಾಕೋಕ್ಕಾಗಬೇಕು, ಹದ ಬರಬೇಕು. ಕಲಸಿಟ್ಕೊಂಡ್ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಇದೆಲ್ಲ ಅಬ್ಸರ್ವ್ ಆಗಲಿ, ಇದು ಒಗ್ಗರಣೆ ಎಲ್ಲ ಹಾಕಿದ್ದೀವಲ್ಲ ಅದು ಹಿಡ್ಕೊಬೇಕೆಲ್ಲ, ಅದಕ್ಕೊಂದು ಸಾಲ್ಟು ಮತ್ತು ಖಾರ ಇದೆಲ್ಲ ಇಟ್ಕೊಳ್ಳೋವರೆಗೂ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಪಡ್ಡು ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಈಗ ಹಾಕೋಣ ಪಡ್ಡು ಕಾಯಿಗೆ. ಫಸ್ಟ್ ಆಯಿಲ್ ಹಾಕೊಂಡ್ಬಿಡ್ತೀನಿ. ಚಿಕ್ಕ ಮಕ್ಕಳಿಗೆ ಕ್ಯಾರೆಟ್ ಪಲ್ಯ, ಮೆಂತ್ಯ ಸೊಪ್ಪಿಂದು ಪಲ್ಯ ಎಲ್ಲ ಮಾಡಿಕೊಟ್ರೆ ತಿನ್ನಲ್ವಲ್ಲ ಫ್ರೆಂಡ್ಸ್, ಆವಾಗ ನೀವು ಈ ಥರ ಮಾಡಿಬಿಡಿ. ಪಡ್ಡುಗೆ ಯಾವುದಾದ್ರೂ ಜೊತೆಗೆ ಮಿಕ್ಸ್ ಮಾಡಿ ಹಾಕಿಬಿಟ್ರೆ ಅವ್ರಿಗೆ ಗೊತ್ತಾಗೋದು ಇಲ್ಲ, ತುಂಬ ಟೇಸ್ಟಾಗೂ ಇರುತ್ತೆ. ಟಿಫನ್ ಬಾಕ್ಸ್ಗೆ ಹಾಕ್ಕೊಟ್ರೆ ಖಾಲಿ ಮಾಡ್ಕೊಂಬರ್ತಾರೆ. ಮತ್ತು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಇದು ತುಂಬ ಆರೋಗ್ಯವಾಗೂ ಇರುತ್ತೆ, ಎಲ್ಲ ಹೆಲ್ತಿ ಫುಡ್ಡೇ ಇದು. ಅದು ಹಾಕ್ತಾಯಿದ್ದೀನಿ. ಈಗ ಅವಲಕ್ಕಿ ಹಾಕಿರೋದ್ರಿಂದ ಬೇಗ ಬೇಯುತ್ತೆ ಇದು. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ಮಿನಿಟ್ಸ್ ಬೇಯಿಸಿ. ಅವಲಕ್ಕಿ ಪಡ್ಡು ರೆಡಿ ಆಯಿತು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಇದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ ಇದು.